ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ಜ್ಞಾನಕ್ಕಾಗಿರುವಂಥ ವಿಷಯ ನಿಬಂಧನೆಯ ಆಶೀರ್ವಾದ. ಅದಕ್ಕೆ ಆಧಾರವಾಗಿ ಮಲಾಕಿ ಗ್ರಂಥ 3ನೇ ಅಧ್ಯಾಯ 10ನೇ ವಚನ. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನು ತೆಗೆದು ನಿಮ್ಮಲ್ಲಿ ಸ್ಥಳ ಹಿಡಿಸಲಾರದಷ್ಟು ಸುವರಗಳನ್ನು ಸುರಿಯುವನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ. ಇದು ಸೇನಾಧೀಶ್ವರನಾದ ಕರ್ತನ ನುಡಿ. ನೋಡ್ರಿ, ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ದೇವರು ಒಂದು ಚಾಲೆಂಜ್ ಹಾಕ್ತಾ ಇದ್ದಾರೆ. ದೇವರು ಹೇಳುತ್ತಾ ಇದ್ದಾರೆ, ನಿನ್ನ ದಶಮಾಂಶವನ್ನು ನನ್ನ ಬಳಿಗೆ ತೆಗೆದುಕೊಂಡು ಬಾ, ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೇನೆ ಇಲ್ಲವೋ ಎಂಬುದಾಗಿ ನೀನು ಪರೀಕ್ಷಿಸು. ನಾನೇನು ಮಾಡ್ತೇನೆ, ನಿನ್ನನ್ನು ಪರಲೋಕದ ದ್ವಾರಗಳನ್ನು ತೆರೆದು ನಿನ್ನನ್ನು ಆಶೀರ್ವದಿಸುತ್ತೇನೆ. ನೋಡ್ರಿ, ನಾವು ದೇವರನ್ನು ಪರೀಕ್ಷಿಸಬಾರದು. ಆದರೆ ಒಂದು ವಿಷಯದಲ್ಲಿ ದೇವರೇ ಪರೀಕ್ಷಿಸ್ರಿ ಎಂಬುದಾಗಿ ಹೇಳಿದ್ದಾರೆ. ಯಾವ ವಿಷಯದಲ್ಲಿ? ಕಾಣಿಕೆಯ ವಿಷಯದಲ್ಲಿ, ದಶಮಾಂಶದ ವಿಷಯದಲ್ಲಿ. ನೀವು ನನಗೆ ಕೊಟ್ಟು ನೋಡ್ರಿ, ನೀವು ನನಗೆ ದಶಮಾಂಶವನ್ನು ಕೊಟ್ಟು ನೋಡ್ರಿ, ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮನ್ನು ಆಶೀರ್ವದಿಸ್ತೇನೋ ಇಲ್ಲವೋ ನೋಡ್ರಿ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ನೋಡ್ರಿ, ದೈವಿಕವಾದಂಥ ಆಶೀರ್ವಾದಗಳನ್ನು, ದೇವರ ಆಶೀರ್ವಾದಗಳನ್ನು 2 ವಿಧವಾಗಿ ವಿಭಾಗಿಸಬಹುದು. ಮೊದಲನೆಯದು ತಾನಾಗಿಯೇ ಬರುವಂಥ ಆಶೀರ್ವಾದ. ಇನ್ನೊಂದು ನಿಯಮಗಳ ಅನುಸಾರ ಬರುವಂಥ ಆಶೀರ್ವಾದ. ಒಂದು ನಿಬಂಧನೆಯ ಆಶೀರ್ವಾದ, ಇನ್ನೊಂದು ನಿಬಂಧನೆ ಇಲ್ಲದ ಆಶೀರ್ವಾದ. ನಿಬಂಧನೆ ಆಶೀರ್ವಾದ ಅಂದರೆ ಏನು? ನೀನು ಕೊಟ್ಟರೆ ನಾನು ನಿನಗೆ ಕೊಡ್ತೇನೆ, ನೀನು ನನ್ನ ರಾಜ್ಯಕ್ಕಾಗಿ ಬಿತ್ತಿದರೆ ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೇನೆ. ಇದು ನಿಬಂಧನೆಯ ಆಶೀರ್ವಾದ. ನಿಬಂಧನೆ ಇಲ್ಲದ ಆಶೀರ್ವಾದ, ನೀನು ಕೊಟ್ಟರು ಕೊಡದಿದ್ದರೂ ನಾನು ನಿನ್ನನ್ನು ಬ್ಲೆಸ್ ಮಾಡ್ತಾನೆ. ನೋಡ್ರಿ, ಈ ರೈತ ತನ್ನ ಜೀವಿತದಲ್ಲಿ ಕೊಯ್ಯುವ ಮೊದಲು ಅವನೇನು ಮಾಡಬೇಕ್ರಿ? ಬಿತ್ತಬೇಕು. ಅವನು ಎಷ್ಟು ಬಿತ್ತುತ್ತಾನೋ ಅಷ್ಟೇ ಕೊಯ್ತಾನೆ. ಅದೇ ವಿಧದಲ್ಲಿ ದೇವರ ಪಾಲಿಸಿ ಏನಂತ ಹೇಳಿದ್ರೆ, ನೀವು ದೇವರ ರಾಜ್ಯಕ್ಕಾಗಿ ಬಿತ್ತುವಾಗ ದೇವರು ನಿಮ್ಮನ್ನು ಬ್ಲೆಸ್ ಮಾಡ್ತಾರಂತ. ಈಸಾಕನು ಬರಗಾಲದಲ್ಲಿ 100ರಷ್ಟು ಬಿತ್ತಿ 100ರಷ್ಟು ಕೊಯ್ದುಕೊಂಡಂತೆ. ಏಸಾವನಿಗೆ ಅವನ ತಂದೆ ಈಸಾಕನು ಹೇಳುತ್ತಾ ಇದ್ದಾನೆ, ನೀನು ನನಗೆ ಬೇಟೆ ಆಡಿ ಅಡುಗೆ ಮಾಡಿಕೊಂಡು ಬಾ, ನಂತರ ನಿನ್ನನ್ನು ಬ್ಲೆಸ್ ಮಾಡ್ತೇನೆ. ಅವನು ಹಾಗೆ ಬ್ಲೆಸ್ ಮಾಡ್ಬೋದಾಗಿತ್ತಲ್ವ? ಒಂದು ಕಂಡೀಷನ್ ಏನ್ರಿ? ನೀನು ಬೇಟೆ ಆಡಿಕೊಂಡು ನನಗೋಸ್ಕರ ಊಟ ಸಿದ್ಧ ಮಾಡಿಕೊಂಡು ಬಾ, ನಾನು ನಿನ್ನನ್ನು ಬ್ಲೆಸ್ ಮಾಡ್ತೇನೆ. ನಮ್ಮ ಜೀವಿತದಲ್ಲಿ ಕೂಡ ಕೆಲವು ಸಾರಿ ದೇವರು ನಿಬಂಧನೆಯ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ನಾವು ಮಾಡಬೇಕಾದದ್ದನ್ನು ನಾವು ಮಾಡುವುದಾದರೆ ಕರ್ತನು ನಮ್ಮ ಜೀವಿತದಲ್ಲಿ ಮಾಡಬೇಕಾದಂಥ ಸಂಗತಿಗಳನ್ನು ದೇವರು ಮಾಡ್ತಾರೆ. ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಟ್ಟರೆ ಅವುಗಳ ಸಂಗಡ ಎಲ್ಲವೂ ನಿಮಗೆ ಕೊಡ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾರೆ. ಹಾಗಾದರೆ ಕೊಡುವಂಥ ವಿಷಯ ಬರುವಾಗ, ಕಾಣಿಕೆಯ ವಿಷಯ ಬರುವಾಗ, ನಾವು ದೇವರ ರಾಜ್ಯಕ್ಕಾಗಿ ಕೊಡುವಾಗ, ಬಿತ್ತುವಾಗ ನಿಶ್ಚಯವಾಗಿ ದೇವರು ನಮ್ಮನ್ನು ಬ್ಲೆಸ್ ಮಾಡ್ತಾನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾರೆ. ಒಂದು ಉದಾಹರಣೆ ನಿಮ್ಮೊಟ್ಟಿಗೆ ಹಂಚಿಕೊಳ್ತೇನೆ. ಒಬ್ಬ ದರಿದ್ರನಾಗಿ ಬೀದಿಯಲ್ಲಿ ಒಬ್ಬ ವ್ಯಕ್ತಿ ಬಿದ್ದಿದ್ದ. ಒಬ್ಬ ಶ್ರೀಮಂತ ತನ್ನ ಜೇಬಿನಲ್ಲಿದ್ದಂಥ 10 ರೂಪಾಯಿಗಳನ್ನು 9 ಆ ದರಿದ್ರನಿಗೆ ಕೊಟ್ಟು ಉಳಿದ 1 ತನಗೆಂಬುದಾಗಿ ಇಟ್ಟುಕೊಂಡ. ಎಷ್ಟ್ರಿ? ಅವನ ಹತ್ರ ಇದ್ದದ್ದು 10 ರೂಪಾಯಿ. 9 ರೂಪಾಯಿ ಭಿಕ್ಷುಕನಿಗೆ ಕೊಟ್ಟ, ದರಿದ್ರನಿಗೆ ಕೊಟ್ಟ, 1 ರೂಪಾಯಿ ಇವನಿಗೆ ಇಟ್ಕೊಂಡ. ಈ ದರಿದ್ರನ ಏನು ಮಾಡಿದ್ನ ಗೊತ್ತಾ? ಆ 1 ರೂಪಾಯಿ ಅವನು ಹೆಂಗಿಟ್ಕೊಂಡ ಎಂಬುದಾಗಿ ತನಗೆ ಸಿಕ್ಕಿದ 9 ರೂಪಾಯಿಗಳಲ್ಲಿ ತೃಪ್ತ ಪಡದೆ ಶ್ರೀಮಂತನ ಇಟ್ಕೊಂಡ ಆ 1 ರೂಪಾಯಿಗೆ ಕೂಡ ಆಸೆ ಪಟ್ಟು ಅವನ ಮೇಲೆ ಬಿದ್ದು ಬಲಾತ್ಕಾರದಿಂದ ಆ 1 ರೂಪಾಯಿಯನ್ನು ಕಿತ್ತುಕೊಂಡು ಓಡಿ ಹೋದ. ನೋಡ್ರಿ, ಅದೇ ವಿಧದಲ್ಲಿ ದೇವರು ನಮಗೆ 9 ರೂಪಾಯಿಗಳನ್ನು ಕೊಟ್ಟಿದ್ದಾರೆ.
1 ರೂಪಾಯಿಯನ್ನು ಅವ್ರು ಕೇಳ್ತಾ ಇದ್ದಾರೆ. ಅಂದರೆ ದಶಮ ಭಾಗವನ್ನು ದೇವರು ಕೇಳ್ತಾ ಇದ್ದಾರೆ. 10ರಲ್ಲಿ 1 ಭಾಗವನ್ನು ದೇವರು ಕೇಳ್ತಾ ಇದ್ದಾರೆ. ನಾವೇನು ಮಾಡ್ತಾ ಇದ್ದೇವೆ? 9 ಭಾಗನೂ ನಾವೇ ಇಟ್ಕೊಳ್ತಾ ಇದ್ದೇವೆ. 1 ಭಾಗ ಕೂಡ ದೇವರಿಗೆ ಕೊಡದೆ ಅದನ್ನು ಸಹ ನಾವು ದೇವರಿಂದ ತೆಗೆದುಕೊಳ್ಳುತ್ತಾ ಇದ್ದೇವೆ. ನೋಡ್ರಿ, ಅದು ಆಶೀರ್ವಾದಕವಾಗಿರುವುದಿಲ್ಲ. ನಮ್ಮ ಜೀವನದಲ್ಲಿ ನಾವು ದೇವರ ರಾಜ್ಯಕ್ಕೆ ಕೊಡುವಾಗ, ಬಿತ್ತುವಾಗ, ದಶಮ ಭಾಗವನ್ನು ಸ್ತೋತ್ರ ಕೊಡುವಾಗ ನಿಶ್ಚಯವಾಗಿ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಹಾಗಾದರೆ ಪ್ರೀತಿಯುಳ್ಳ ದೇವ ಜನರೇ, ಸ್ತೋತ್ರ, ನೀವು ಸಭೆಗೆ ಹೋಗುವಾಗ, ಸೇವಕರಿಗೆ ಕೊಡುವಾಗ, ಸೇವೆಗಾಗಿ ಕೊಡುವಾಗ, ಸ್ತೋತ್ರ ದೇವರ ರಾಜ್ಯಕ್ಕಾಗಿ ಕೊಡ್ತೇನೆಂಬುದಾಗಿ ಸಂತೋಷವಾಗಿ ಬಿತ್ತಿ ನೋಡ್ರಿ, ದೇವರು ನಿಮ್ಮನ್ನು ಬ್ಲೆಸ್ ಮಾಡ್ತಾರೆ. ನೀರು ಹಾಯಿಸುವವನಿಗೆ ನೀರು ಸಿಗ್ತದಂತೆ. ಬಾವಿಯಲ್ಲಿ ನೀರು ತೆಗೆದಂತಲ್ಲ, ಅದರಲ್ಲಿ ನೀರು ಹೆಚ್ಚುತ್ತಂತೆ. ಹಾಗಾದರೆ ನೀನು ಕೊಡುವುದರಲ್ಲೇ ನಿನ್ನ ಆಶೀರ್ವಾದ ಹೆಚ್ಚುತ್ತದೆ. ಹಾಗಾದರೆ ನಿಬಂಧನೆಯ ಆಶೀರ್ವಾದಗಳಿಗೆ ಒಳಪಟ್ಟು ದೇವರ ವಾಕ್ಯದ ಪ್ರಕಾರ ಜೀವಿಸ್ರಿ. ನಿಶ್ಚಯವಾಗಿ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡ್ತಾರೆ. 1 ನಿಮಿಷ ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅಪ್ಪ, ನೀನು ಒಳ್ಳೆಯ ದೇವರು. ಕೊಡಿರಿ ಆಗ ಕೊಡಲ್ಪಡುವುದೆಂಬುದಾಗಿ ಹೇಳಿದೀಯ. ನನ್ನನ್ನು ಹೀಗೆ ಪರೀಕ್ಷಿಸ್ರಿ ಎಂಬುದಾಗಿ ದೇವರೇ ದಶಮಾಂಶದ ಕುರಿತಾಗಿ ನೀವು ನಮಗೆ ಹೇಳಿದ್ದೀರ ಸ್ವಾಮಿ. ನಾವು ಸಹ ನಮ್ಮ ಜೀವಿತದಲ್ಲಿ ದೇವರ ರಾಜ್ಯಕ್ಕಾಗಿ, ದೇವ ಸಭೆಗಾಗಿ, ದೇವ ಸೇವಕರುಗಳಿಗಾಗಿ ಅತ್ಯಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿ ನಿಮ್ಮ ನಾಮವನ್ನು ಘನಪಡಿಸಲಿಕ್ಕೆ ಸಹಾಯ ಮಾಡಿರಿ ದೇವರೇ. ನಿನ್ನ ರಾಜ್ಯಕ್ಕಾಗಿ ಬಿತ್ತುವ ಕೊಡುವ ಕರಗಳನ್ನು ಇನ್ನೂ ಹೇರಳವಾಗಿ ಆಶೀರ್ವದಿಸ್ರಿ. ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಸಲ್ಲಿಸ್ತೇವೆ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಹಾಗಾದರೆ ದೇವರು ತಾನೇ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಕೈ ಪ್ರಯಾಸಗಳನ್ನು ಬ್ಲೆಸ್ ಮಾಡಲಿ. ನಿಬಂಧನೆಯ ಅನುಸಾರವಾಗಿ ನಾವು ದೇವರ ರಾಜ್ಯಕ್ಕಾಗಿ ಕೊಡೋಣ, ಕರ್ತನ ನಾಮವನ್ನು ಮಹಿಮೆಪಡಿಸೋಣ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾನೆ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜ್ವಾಯ್. ಗಾಡ್ ಬ್ಲೆಸ್ ಯು ಆಲ್.